बस्ती वेंकटेशनिगे बस्ती वेंकटेशनिगे lagi la dona yo हाँ सर ಅಣ್ಣ ಬಂದೆ ಗಾಡಿ ಇದು ಸಪ್ಲಮೆಂಟ್ ತೆಗೆದಿವೆ ತಾನೆ ಅಣ್ಣ ಎರಡಲ್ಲ ಅಣ್ಣ ಬನ್ನಿ ಅಣ್ಣ ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂತಂದ್ರೆ ಐನಗುಡಿ ಜಾತ್ರೆ ಕೆಂಗಲ್ ಮಾತಾಡಬೇಡಿ. ಐನಗುಡಿ ಕೆಂಗಲ್ ಎರಡು ಹೆಸರು ಇರ್ತಕ್ಕಂಥ ಜಾತ್ರೆ ಇದು. ಇಲ್ಲಿ ವಿಶೇಷತೆ ಏನಂತಂದರೆ ಬೀಜದೋರಿಗಳು ಮತ್ತು ಸಣ್ಣ ಕರ ಯಾವುದಾದ್ರೂ ಓರಿಗೆ ಆಗಬೇಕಾಗಿರ್ತಕ್ಕಂಥ ಕರ ತಗೊಬೇಕಂತಂದ್ರೆ ಐನಗುಡಿನಲ್ಲಿ ತಗೊಳೋದು ಅವತ್ತಿಂದನೂ ವಾಡಿಕೆ. ಯಾಕಂತಂದರೆ ಈ ಸುತ್ತಮುತ್ತ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ಈ ಕನಕಪುರ, ಈ ಆರವಳ್ಳಿ ಸುತ್ತಮುತ್ತದೆಲ್ಲ ಇಲ್ಲಿಗೆ ಬರೋದು ಕರ. ಆಮೇಲೆ ಇವತ್ತು ಈ ಓರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಹೆಸರು ಮ್ಯಾಕ್ಸ್ ಅಂದ್ಬಿಟ್ಟು. ಯಾವುದು ಹೇಳ್ರಿ ವಾಯ್ಸು ಮ್ಯಾಕ್ಸ್ ಮ್ಯಾಕ್ಸ್. ಓಕೆ, ಇವರು ಸುದೀಪ್ ಅಣ್ಣನ ಅಭಿಮಾನಿ ಅಂತೆ, ಆ ಕಾರಣಕ್ಕೋಸ್ಕರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ಒಂದು ಓರಿಗೆ ಈ ರೀತಿ ಹೆಸರುಗಳಿಟ್ಟು ಅದನ್ನು ಮೆರೆಸೋದು. ಇವಾಗ ನಾವು CR7 ಅಂತ ಇಟ್ಟಿದ್ರಿ, ಇವತ್ತು ಅದು ಮೆರಿತೈತೆ. ಇವತ್ತು ಮ್ಯಾಕ್ಸ್ ಅನ್ನೋ ಓರಿ 4 ಕಲ್ಲಲ್ಲಿ ನೋಡ್ರಿ ತೆಗಿಯೋಣ. 4 ಕಲ್ಲಿಗೆ ಇಷ್ಟು ಎತ್ತರವಾದ ಓರಿ ಮತ್ತು ಎರಡು ನಾನು ಹೇಳ್ತೀನಲ್ಲ ಎರಡೇ. ನಮ್ಮ ಕಡೆ ಏನಂತೀನಿ ಅಂತಂದರೆ ಸ್ವಾಗೆ ಅಂತೀರಿ ನಾವು, ಎರಡೇ ಸ್ವಾಗೆ ಅಂತೀರಿ. ಈ ಕಡೆ ಕೆಲವರು ಡ್ರಾಪ್ಸ್ ಅಂತಾರೆ, ಹಾಂ ರೇಕು ಅಂತಾರೆ. ಇದು ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಥರ. ಬಟ್ ಎಲ್ಲೇ ಹೋದ್ರೂ ಎರಡೇ ಇರಬೇಕು, ಅಡ್ನಾಮ ಇರಬಾರ್ದು, ಇಲ್ಲ ಕ್ರಾಸ್ ಇರಬಾರ್ದು, ಜಾಸ್ತಿ ವೈಟು ಇರಬಾರ್ದು. ಆಮೇಲೆ ಗೋಪುರ ಹೆಂಗಿರ್ಬೇಕಂತಂದರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬರು ಸೊರೆಕಾಯಿ ಅಂತಾರೆ, ಇನ್ನೊಬ್ಬೊಬ್ಬರು ಇಟ್ಟು ಮುದ್ದೆ ಇದ್ದಂಗೆ ಇರಬೇಕು, ಶಿವಲಿಂಗ ಇದ್ದಂಗೆ ಇರಬೇಕು ಅಂತಾರೆ. ಯಾವ ಕಡೆನೂ ವಾಲಿರಬಾರ್ದು, ಗೋಪುರ ಒಂದೇ ರೀತಿ ಇರಬೇಕು. ಆಮೇಲೆ ತೆರೆ ಇರಬೇಕು. ಓರಿಗೆ ತೆರೆ ಇದ್ದರೆ ಕರುಗಳು 100% ವೈಟ್ ಹುಡ್ತವೆ ಅಂತಂದರೆ ಬೂದಿ ಇದ್ರೂ ಬೀಜ ಹೊಡೆದ್ಮೇಲೆ ಬಣ್ಣ ಬರ್ತದೆ ಅನ್ನೋದು ಪ್ರತೀತಿ, ಮತ್ತು ಅದು ಸತ್ಯ ಅಲ್ವಣ್ಣ? ಆಮೇಲೆ ನಾನು ಕಂಡಂಗೆನೇ ರೇವಣ್ಣವರು ಸುಮಾರು ಓರಿಗಳನ್ನ ಇವತ್ತವರೆಗೂ ಇವಾಗೂ ಕಟ್ತಕ್ಕಂಥ ಓರಿಗಳು ಇವ್ರ ಕಡೆಯಿಂದ ಹೋಗಿರೋವು ಸುಮಾರು ಇದ್ದಾವೆ. ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥವ್ರು ಈ ನಡುವೆ ಹೇಳ್ತಾರೆ ಏನಂತಂದರೆ ಓರಿ ನಾವು ರೇವಣ್ಣ ಹತ್ರದಿಂದ ತಂದಿದ್ದೀರಿ ಅಂತ ಓರಿಗಳನ್ನ. ತುಂಬ ಖುಷಿಯಾಗುತ್ತೆ. ದಯವಿಟ್ಟು ರೈತನ ಪ್ರೋತ್ಸಾಹ ಮಾಡಿರಿ. ಒರಿಜಿನಲ್ ರೈತರು ಅಂತಂದರೆ ಹಸುನ್ ಕಟ್ಸ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಿರಿ. ಯಾಕಂತಂದರೆ ಇವತ್ತು ತಳಿ ಏನಾದರೂ ಉಳಿತೈತಂದರೆ ಇವರಿಂದನೇ. ಈ ಥರ ಇವರಿಂದಾನೆ ಅಂತಂದರೆ ಇವರೊಬ್ಬರನ್ನೇ ಹೇಳಿದ್ರಿ ಅಂತ ಅಂದ್ಕೊಂಬೇಡ್ರಿ. ಅಂದರೆ ಓರಿ ಕಟ್ಟಿ ಸಾಕ್ತಕ್ಕಂಥ ಎಲ್ಲ ರೈತರಿಂದ ಇವತ್ತು ದನ ಉಳಿತಾ ಇರೋದು, ಕರ ಹುಟ್ಟುತ್ತಾ ಇರೋದು ಯಾವುದಿಲ್ಲ ಅಂತ. ಯಾಕಂತಂದರೆ ಹಳ್ಳಿಕಾರ್ಗೆ ಪರಾಗಸ್ಪರ್ಶ ಬೇಕೇ ಬೇಕು. ಈ ಇಂಜೆಕ್ಷನ್ನು ಅವೆಲ್ಲ ಕೆಲಸಕ್ಕೆ ಬರಲ್ಲ ಏನಣ್ಣ? ಅದೇ ರೀತಿಯಲ್ಲಿ ನಮ್ಮ ಬಸ್ತಿ ವೆಂಕಟೇಶ್ ಅಣ್ಣ ಅಂತಂದರೆ ಬಸ್ತಿ ಓರಿ, ಬಸ್ತಿ ಬಲರಾಮನ ಓನರು. ಇತ್ತೀಚೆಗೆ ಒಂದು 2-3 ತಿಂಗಳಲ್ಲಿ ತೀರ್ಕೊಂತು ಓರಿ. ತೀರ್ಕೊಂಡವಾಗ ನಾವು ಹೋಗಿದ್ರೆ ಅಲ್ಲಿ ಏನು ಹೇಳ್ತೀನಿ ಅಂತಂದರೆ ಒಂದು ಓರಿಯಿಂದ ನಾವೆಲ್ಲ ಒಂದು ಹೆಂಗಾಗ್ಬಿಟ್ಟಿದ್ದೀರ ಅಂದರೆ ಅಂತಮ್ಮಂದ್ರಕನ ಹೆಚ್ಚಾಗ್ಬಿಟ್ಟಿದ್ದೀವಿ ಈ ದನದಿಂದ ಮಾತ್ರನೇ. ಆ ಕಾರಣಕ್ಕೆ ಯಾರೋ ಕೆಲವು ಮಾತುಗಳಿಂದ ಒಬ್ರನ್ನ ಎಕ್ಸೋದು, ಒಬ್ರನ್ನ ತೆಗಳೋದು ಬಿಟ್ಬಿಡ್ರಿ. ಇವೆಲ್ಲನೂ ಈ ಚಿಲ್ಲರೆ ಮಾತುಗಳು, ಈ 3rd ಕ್ಲಾಸ್ ಮಾತುಗಳು, ಈ ಮಿಂಡ್ರಿ ಕುಡ್ದು ಮಾತುಗಳು ಬಿಟ್ಬಿಡ್ರಿ. ಅಪ್ಪನ ಕುಡ್ದಂಗೆ ಅಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು. ಯಾರೊಬ್ರು ತೆಗಳ್ದಿರ, ಯಾರೊಬ್ರು ನೋವು ಕೊಡ್ದಿರ ಏನಣ್ಣ? ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ, ನನ್ನ ತಾಕತ್ತು. ಇನ್ನೂ ಪುಣ್ಯಾತ್ಮನ ಇನ್ನೊಬ್ಬನ ಇನ್ನೂ ಹೆಚ್ಚು ಖರ್ಚು ಮಾಡಲಿ, ಅದು ಅವನ ತಾಕತ್ತು.
ಅದನ್ನ ತೆಗಳೋದು ಅವಶ್ಯಕತೆ ಏನೈತೆ ಅಲ್ವಾ? ಆ ಕಾರಣಕ್ಕೆ ಇದು. ಆಮೇಲೆ ಬಸವಣ್ಣ ದೇವರು ಒಂದು ಸಲ ಏನಾನ ತಲೆ ಕೆಡ್ಸ್ಕೊಂಡು ಲಾಳ ಹಾಕಿ ತುಳಿದ್ಬಿಟ್ನಂದ್ರೆ ಪಾತಾಳಕ್ಕೆ ಹೋಗ್ಬಿಡ್ಬೇಕು. ಯಾಕೆ ಹೇಳ್ತೀನಿ, ನನಗೆ ವಯಸ್ಸಾಗಿ ನಾನು ಚಿಕ್ಕವನೇ, ನನ್ನ ಕಣ್ಣು ಮುಂದೆ ಮೀಸೆ ತಿರುದವರು ನಾನೇ ಅಂದವ್ರು ಎಲ್ಲ ಹೋಗ್ಬಿಟ್ರು. ನಿಜನಣ್ಣ? ಆಮೇಲೆ ಸಪ್ಲಾಮ್ನಾಗ ಅಲ್ಲಾಡ್ಸ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂದರು. ಅಲ್ಲಾಡ್ಸಿದ್ದು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಪ್ಲಾಮ್ನೋ ಮಧುರಾಮ್ನೆಲ್ಲ ನಮ್ಮ ಕೈಯಾಗ ಅವರೇ ಏನು ಹೇಳ್ತೀನಿ ಅಂತಂದರೆ, ಯಾರನ್ನು ತೆಗಿಲ್ಬೇಡ್ರಿ. ಯಾಕಂತಂದ್ರೆ ಅವ್ರವ್ರ ತಾಕತ್ತು ನೋಡಪ್ಪ. 100 ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು, 1000 ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು, 1,00,000 ಖರ್ಚು ಮಾಡೋನು ಅವ್ನು ತಾಕತ್ತು ಅಲ್ವಾ? ಇದರಲ್ಲಿ ಇದು ವ್ಯಂಗ್ಯವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ? ಆಯಿತಾ? ಏನಿಲ್ಲ. ಇವತ್ತು 10 ಲಕ್ಷ ರೂಪಾಯಿ ಎತ್ತು ಕಟ್ಟಿದ್ರು ಅದು ಹಳ್ಳಿ ಕಾರ್ವಾರಿನೇ. 1000 ರೂಪಾಯಿ ಕರ ದಾನಕ್ಕೆ ಕೊಟ್ಟಿರೋ ತಂದು ಸಾಕಿದ್ರು ಹಳ್ಳಿ ಕಾರ್ವಾರಿನೇ ಅಲ್ವಾ? ಎಲ್ಲ ನಮ್ಮ ಸ್ನೇಹಿತರೆ ಇರಬೇಕಾದ್ರೆ ಯಾಕೆ ಈ ಮಾತುಗಳು? ಒಬ್ರನ್ನ ಎಕ್ಸೋದು, ಒಬ್ರನ್ನ ಇಳಿಸೋದು. ಅದನ್ನ ಹಳ್ಳಿಕಾರ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ ಆಗ್ತೈತಂತೆ. ಅದಕ್ಕೋಸ್ಕರ ತಾನೇ ಈ ಥರ ಹೇಳ್ತಾ ಇರೋದು. ನಾಟಿ ಅನ್ನೋದು ಇಡೀ ದೇಶದಲ್ಲೈತೆ. ಡೆಲ್ಲಿಯಿಂದ ಹಿಡಿದು ಎಲ್ಲ ರಾಜ್ಯದಲ್ಲೂ ಇಲ್ಲಿ ತಮಿಳ್ನಾಡುವರೆಗೂ ಐತೆ ನಾಟಿ ದಾನ ಅನ್ನೋದು. ಬಟ್ ಹಳ್ಳಿಕಾರ ಅನ್ನೋದು ಕರ್ನಾಟಕದ ತಳಿ. ಇವಾಗ ನಾವೇನು ಹಿಡ್ಕೊಂಡು ನಿಂತಿದ್ರಿ ಪುಣ್ಯಾತ್ಮರು ಈ ಭಗವಂತನ, ಇದು ಹಳ್ಳಿಕಾರ ಅಂತ ಹೇಳಕ್ಕೆ ನಾಚಿಕೆ ಪಟ್ಕೊಂಡ್ರೆ ನೀನು ದನನೇ ಸಾಕೋಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ? ಏನಣ್ಣ? ಆ ಕಾರಣಕ್ಕೆ ಇದರಲ್ಲಿ ನಾನು ಅಂದವರೆಲ್ಲ ಮಣ್ಣಾಗಿ ಹೋದ್ರು. ಇನ್ನೂ ಏನನ್ನ ಮಾಡ್ಬೇಕಂತೀರಾ? ಇನ್ನು 2 ವರ್ಷ ಬಿಟ್ಕೊಂಬಂದು ವೀಡಿಯೋ ಮಾಡಿರಿ, ಅವತ್ತು ನಾನು ಇರ್ತೀನಿ. ಈ ಮಿಂಡ್ರಿ ಕುಡ್ದವರು ನನ್ನನ್ನವರು ಬಸವಣ್ಣನವ್ರು ಎಲ್ಲೋ ಥರ ನೋಡೋಣ. ಕರೆಕ್ಟಾ? ಅವರೇ ಏನು ಹೇಳ್ತೀನಿ ಅಂತಂದರೆ, ಯಾರನ್ನು ತೆಗಿಲ್ಬೇಡ್ರಿ. ಯಾಕಂತಂದ್ರೆ ಅವ್ರವ್ರ ತಾಕತ್ತು ನೋಡಪ್ಪ. 100 ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು, 1000 ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು, 1,00,000 ಖರ್ಚು ಮಾಡೋನು ಅವ್ನು ತಾಕತ್ತು ಅಲ್ವಾ? ಇದರಲ್ಲಿ ಇದು ವ್ಯಂಗ್ಯವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ? ಆಯಿತಾ? ಏನಿಲ್ಲ. ಇವತ್ತು 10 ಲಕ್ಷ ರೂಪಾಯಿ ಎತ್ತು ಕಟ್ಟಿದ್ರು ಅದು ಹಳ್ಳಿ ಕಾರ್ವಾರಿನೇ. 1000 ರೂಪಾಯಿ ಕರ ದಾನಕ್ಕೆ ಕೊಟ್ಟಿರೋ ತಂದು ಸಾಕಿದ್ರು ಹಳ್ಳಿ ಕಾರ್ವಾರಿನೇ ಅಲ್ವಾ? ಎಲ್ಲ ನಮ್ಮ ಸ್ನೇಹಿತರೆ ಇರಬೇಕಾದ್ರೆ ಯಾಕೆ ಈ ಮಾತುಗಳು? ಒಬ್ರನ್ನ ಎಕ್ಸೋದು, ಒಬ್ರನ್ನ ಇಳಿಸೋದು. ಆಮೇಲೆ ಇವಾಗ ಅನ್ನೋದು ಎಲ್ರಿಗೂ ಗೊತ್ತೈತೆ ಇದು ಅಲ್ವಾ? ಇದು ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮನೆ ಉದ್ಧಾರಕ್ಕೆ ಆಗ್ಬೇಕಂತ ನಾನು ಹೇಳಿಲ್ಲ. ಕೆಲವರು ವೀಡಿಯೋಗಳು ಮಾಡ್ತಾರೆ, ಕರ್ನಾಟಕಕ್ಕೆ ನಂಬರ್ 1 ಇಡೀ ರಾಜ್ಯದಾಗಿಲ್ಲ ಅಂತ. ನಾನು ಯಾವುದಾದ್ರೂ ಒಂದು ವೀಡಿಯೋನಲ್ಲಿ ಹೇಳಿದ್ದೀನ ಹೇಳೋಣ? ಇಷ್ಟರಲ್ಲೇ ಗೊತ್ತಾಗ್ತೈತೆ ಯಾರ್ಯಾರು ಯೋಗ್ಯತೆ ಏನಂತ ಅಂದ್ಬಿಟ್ಟು. ಬಸವಣ್ಣ ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ನಾನು ಇದರಲ್ಲಿ ಕೇಳ್ತೀನಿ. ಆಮೇಲೆ ದಯವಿಟ್ಟು ತೆಗಳೋದು ಇದೆಲ್ಲ ಬಿಟ್ಬಿಡ್ರಿ ಅಂತ ನಾನು ಹೇಳ್ತೀನಿ. ಬೇಡ, ಹಾಂ ಅಷ್ಟೇ ಅಲ್ಲಪ್ಪ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರಣ್ಣ? ಯಾವ ಊರಣ್ಣ? KB ಯಾವ ತಾಲೂಕು? ಚನ್ನಪಟ್ಟಣ ತಾಲೂಕು. ಅಣ್ಣ ಕೆಂಗಲ್ ಜಾತ್ರೆಗೆ ಅಣ್ಣ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ವರ್ಷ ಬರ್ತೀರಣ್ಣ. ಈ ವರ್ಷ ಏನು ಕಟ್ಟಿದ್ದೀರಣ್ಣ ಜಾತ್ರೆಗೆ? ಚೆನ್ನಾಗಿ ನಡೀತೈತಿ ಅಣ್ಣ. ನೀವೇನು ಕಟ್ಟಿದ್ದೀರಣ್ಣ ಜಾತ್ರೆಗೆ? ಎತ್ಕೊಳ್ಳೋಣ. ಎತ್ಕೊಳ್ಳೋ ಮತ್ತೆ ಅಣ್ಣ ಓರಿ ಎತ್ಕೊಳ್ಳೋ ಅಣ್ಣ. ಇವತ್ತು ನಿಮ್ಮವ ಅಣ್ಣ? ಎಷ್ಟಲ್ಲದವ ಅಣ್ಣ? 6 ತೋರಿಸ್ತೀರಣ್ಣ? 2 6 ಅಣ್ಣ? ಅಣ್ಣ ಕೂಟ ಇವೆರಡು. ಓಕೆ ಅಣ್ಣ. ಏನು ಬೆಲೆ ಹೇಳ್ತಿದ್ದೀರಣ್ಣ? 120. ಇದು ಅಣ್ಣ ಇವ್ಯಾರು ಅಣ್ಣ? ಬನ್ನಿ ಅಣ್ಣ, ಇದು ಹೇಳಿ. ನಿಮ್ದಲ್ವಾ? ಬರ್ರಿ. ಇದು ಅಣ್ಣ ನಿಮ್ಮ ನಿಮ್ಮ ಹೆಸರಣ್ಣ? ಯಾವ ಅಣ್ಣ? ಕುಡ್ಕೆ ಬೇವೂರು. ಓಕೆ ಅಣ್ಣ. ಇದು ಏನು ಏಜ್ ಅಣ್ಣ ಇದಕ್ಕೆ? 85 ಹೇಳ್ತಾನೆ. ಎಷ್ಟದ ಅಣ್ಣ? ಎಷ್ಟಲ್ಲು? ಎಷ್ಟು ತಿಂಗಳು? ಇನ್ನೂ ಇಲ್ಲ. 11, 12, 13ನೇ ತಿಂಗಳು. 13 ತಿಂಗಳು ಕಣ. ಅಂದ್ರೆ ಅಣ್ಣ ಇದೇನು ಕೂಟಕ್ಕೆ ಆಯ್ತದ ಅಣ್ಣ? ಏನು ಇದು ಕಣ? ನೋಡ್ಬೇಕು ಅದ್ರೊಳಗೆ ಹೆಂಗೆ ಗೊತ್ತಾ, ಒಬ್ರು ಸಾಕೊಂಡು ಹೊರಿ ಬಿಡ್ತಿದ್ರೆ ಬಿಡ್ಬೋದು. ಬೀಜಕ್ಕೆ ಬರಂಗದ? ಬರುವಂಗದೆ. ಇನ್ನೂ ಬೆಳೀತದೆ? ಇನ್ನೂ ಬೆಳೀತದೆ. ಕೊಂಬ್ ಮಾಡಿಸಿದ್ದೀರಣ್ಣ? ಏನು ಮಾಡಿಸ್ತಾ ಹೆಂಗೈತೆ? ಏನೋ ಮೇವೆಲ್ಲ ಹೆಂಗೆ ಕೊಡ್ತೀರಣ್ಣ? ಮುಸ್ಕಿನ ಜೋಳ, ಸೀಮೆ ಹುಲ್ಲು, ಹಿಂಡಿ, ನುಚ್ಚು. ಏನು ಬೆಲೆ ಹೇಳ್ತಿದ್ದೀರಣ್ಣ? 85 ಹೇಳ್ತಾರೆ. 85. ಸರಿ.
ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಗ್ಸ್. ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಗ್ಸ್ ಅಂತ ಯಾವ ಈ ಥರ ಬರೋದು ಯೂಟ್ಯೂಬ್. ಎಷ್ಟಕ್ಕಾಯ್ತದಣ್ಣ ವ್ಯಾಪಾರ? ಒಂದು ಕಮ್ಮಿ 77 ಕೇಳ್ತಾವ್ರೆ. ಹಾಂ, ಹೋಗ್ತಾ ಇದೆ ಯಜಮಾನ್ರು. ಇಲ್ಲ, ಅವ್ರು 80 ಮೇಲೆ ನಿಂತದೆ. 70 100 ಕಮ್ಮಿ 70. ಒಪ್ಪಿಸ್ರಿ, ಟವಲ್ ಹಾಕಳ್ರಿ ಕೈ ಮೇಲೆ. ನೀನು ನನ್ಗೆ ಕೆಲಸ ಬೇಡ, ನಿನ್ ಕೇಳಿದ್ರು ಪೂಜಾಗಿ ಇನ್ನೊಮ್ಮೆ ಬದಲಾವಣೆ ಕೊಡ್ಬೇಕು. ಹಿಂಗೆ ಸಪೋರ್ಟ್ ಮಾಡಿ. ಅರ್ಧ ಲೋಟ ಟೀ ಕುಡ್ದಿದ್ಯಾ? ಯಾವ ಜಾತ್ರೆ? ಕರ್ನಾಟಕದಲ್ಲಿ ಎಷ್ಟು ಜಾತ್ರೆ? ನೀನು ವ್ಯಾಪಾರ ಮಾಡ್ತಿದ್ದೀಯ? ಒಳಕ್ ಆಗೋದಿಲ್ಲ ಅಂತಲ್ಲ ನಾನು ಗಂಟೆ ಹಿಂಗಾಗೋ ಗಂಟೆ ಅವ್ನಿಗೆ. ಅವ್ರು ಹೇಳ್ತಾರೆ 90,000 ಆಗಿದ್ರೆ ನಾವು ಬಿಡೋಣ, ಅವ್ನಿಗೆ ಹೆಂಗಾರ ಆಗಿರ್ಲಿ ಅಣ್ಣ. ಗಂಟೆ ಅಷ್ಟೇ ಡೈಲಿ ನೋಡ 90,000 ನೋಡ. ನಾಲ್ಕಲ್ಲಿಂದ ಕಡೆ ಕಡೆಗೆ ಹೋಗುವ, ನಾಲ್ಕಲ್ಲಿಂದ ಅವು ನಾಲ್ಕಲ್ಲಿ ಈಗೇನು ಲಾಭ ಮಾಡಿ ಲಾಭ ಮಾಡ್ತೀನಿ ಎಷ್ಟೇ ಯಾವ 70ಗೆ ಹೇಳ್ತೀನಿ, 3 ಜನ ಇದ್ರು ಹೇಳ್ತೀನಿ, 1 ಕೋಟಿ ಜನ ಇದ್ರು ಹೇಳ್ತೀನಿ. ಹಳ್ಳಿಕಾರ್ ತಳಿನ ಸಂರಕ್ಷಣೆ ಮಾಡ್ತಾ ಇರುವಂತ ಮನುಷ್ಯ ಇವತ್ತು ಯುವಕರಿಗೆಲ್ಲ ಒಳ್ಳೆ ಉತ್ಸಾಹ ಕೊಟ್ಟು ಮೀಡಿಯಾನ ಚೆನ್ನಾಗಿ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾ ನಮ್ಮಂತ ಹಳಬ್ರು ಅವರೇ ಬೇಕಾದಷ್ಟು ಜನ ಹಳಬ್ರು 100 ವರ್ಷದವರು ಅವ್ರಿಗೆಲ್ಲ ಮೀಡಿಯಾ ಇರಲಿಲ್ಲ, ಬಳಸ್ಕೊಳಕ್ ಯೋಗ್ಯತೆ ಇರಲಿಲ್ಲ. ಅವರೆಲ್ಲ ಏನ್ ಮಾಡ್ತಾವ್ರೆ, ಸಂತೋಷ ನನ್ನ ಬಗ್ಗೆ ಹಿಂದೆ ಇನ್ನೆಟ್ಟಿ ಏನೋ ಮಾತಾಡ್ತಾರೋ ಅದು ಮಾತಾಡ್ಕೊಳ್ಳಿ. ಇವತ್ತು ಮೀಡಿಯಾ ಇರೋದ್ರಿಂದ, ನಿಮ್ಮಂತ ಸ್ನೇಹಿತರು ಇರೋದ್ರಿಂದ ಎಲ್ಲ ಮೀಡಿಯಾದಲ್ಲಿ ತಗೊಂಡು ಬಂದು ಹಳ್ಳಿಕಾರ್ ತಳಿ ಅಭಿವೃದ್ಧಿನ ಎಲ್ಲ ಉಳಿಸ್ರಿ ಬೆಳೆಸ್ರಿ ಅಂತ ಎಲ್ಲಿಂದ ಎಲ್ಲಿವರೆಗೂ ಫಂಕ್ಷನ್ಗಳು ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಓದುವಂತ ಹುಡುಗರು ನಮ್ಮ ತಾತನ ಕಾಲದಿಂದ ಮಾಡ್ತಿದ್ದವ್ರು ನಮ್ಮ ಅಪ್ತಿರು ಬಿಟ್ಟೋದ್ರು. ಈಗ ಹುಟ್ಟಿರೋಂಥ ಮಕ್ಕಳುಗಳು ಎಲ್ಲರೂ ನೋಡಿ ಇಂಥ ಚಿಕ್ಕ ಹುಡುಗರಿಂದಾನು ಯಾರ ಬಾಯಲ್ಲಿ ಕೇಳಿ ವಯಸ್ಸಾದ ಜನ್ಮ ಅಜ್ಜಿದಿರಿಂದ ತಾತಿರಿಂದ ವರ್ತೂರ್ ಸಂತೋಷ್ ಯಾರು ಅಂತ ಅಂದ್ರೆ ಸಂತೋಷ ಹಳ್ಳಿಕಾರ್ ಯಾರು ಅಂದ್ರೆ ವರ್ತೂರ್ ಸಂತೋಷ್ ಅಂತ ಇದನ್ನ ಬ್ರ್ಯಾಂಡ್ ಮಾಡಿಕೊಟ್ಟವ್ರೆ. ಇವತ್ತು ಇವರನ್ನ ನೋಡಿ ಕೆಲವು ಜನ ಹಿಂದೆ ಏನೋ ಮಾತಾಡ್ಕೋಬಹುದು, ಅವರೆಲ್ಲ ನಮ್ಮ ರೈತರುಗಳೇ ಒಳ್ಳೇದಾಗ್ಲಿ ಅವ್ರಿಗೆಲ್ಲಾನು. ಬಟ್ ಇವತ್ತು ಏನೇ ಆಗ್ಲಿ ಸಾವಿರಾರು ಜನ ಸಮ್ಮುಖದಲ್ಲಿ ನಮ್ಮ ಸೋಮಣ್ಣ ಅದ್ದೂರಿ ಮೆರವಣಿಗೆ ಮಾಡ್ತವ್ರೆ. ಇಂಥ ರೈತರುಗಳು ಯುವಕರುಗಳು ಎಲ್ಲ ಚೆನ್ನಾಗಿ ಮೆರವಣಿಗೆ ಮಾಡಲಿ ಅಂತ ಹೇಳ್ಕೊಂಡು ನಾನು ತುಂಬಾ ಖುಷಿಯಿಂದ ಎಲ್ಲಾ ರೈತರುಗಳಿಗೂ ಕೈ ಮುಕ್ತಿ ಕೇಳೋದಿಷ್ಟೇ. ಎಲ್ಲಾರ ಮನೆ ಜೊತೆ ಎಲ್ಲಾರ ಮನೇಲೂ ಒಂದ್ ಜೊತೆ ನಾಟಿತನ ಇರಲಿ ನಮ್ಮ ರೈತರು. ಆಗ ಹಳ್ಳಿಕಾರ ಬೆಳೀತದೆ, ಉಳಿತದೆ. ಮುಂದೆ ಇಂಥ ಊರಿಗಳು ಬೇಕಾದ ಜನ ಇಂಥ ರೈತರುಗಳೆಲ್ಲ ಕಟ್ತಾರೆ. ಜೈ ಹಳ್ಳಿಕಾರ, ಹಳ್ಳಿಕಾರ ತಳಿ ಅಂತ ಹೆಸರು ನಿಮ್ಗೆ ಈ ಸತಿ ಅಲ್ಲ, ಈ ಸತಿ ಅನ್ನೋದಲ್ಲ, ಇದು ಯಾವತ್ತೂ ಕರುಗಳಿಗೆ ಬೀಜದೋರಿಗಳಿಗೆ ನಂಬರ್ 1 ಜಾತ್ರೆ. ಐನಗುಡಿನಲ್ಲೇನೆ ಕರ ತಕೊಬೇಕು ಅಂತ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರದವರೆಲ್ಲ ಕಾಯ್ಕೊಂಡಿರ್ತಾರೆ ಈ ಜಾತ್ರೆ. ಯಾಕಂತಂದ್ರೆ ಇಲ್ಲಿ ಸಣ್ಣ ಸಸಿ ಏನ್ ಕರಿತೀರಿ ಬೀಜದ ಕರ ನಂಬರ್ 1 ಸೆಲೆಕ್ಷನ್ ಕರ ಬರ್ತದೆ ಇಲ್ಲಿ. ಆಮೇಲೆ ಇಲ್ಲಿ ನಾನು ಹೇಳೋದು ಒಂದೇ, ಕಮಿಟಿ ಅಂತ ಮಾಡಿದ್ರೆ
ಎರಡು ಕಣ್ಣು ಒಂದು ನಾಲ್ಕೆ ಅಂತ ಮಾಡ್ರಿ. ಯಾಕಂತಂದ್ರೆ ಎಲ್ಲ ದನ ಬಂದಿರೋರೆಲ್ಲ ನಮ್ಮ ಅಣ್ತಮ್ಮಂದ್ರೆ ನಮ್ಮ ರೈತರೇನೇನೆ. ಭೇದ ಭಾವ ಇಕ್ಕಿ ನಿಮಗೆ ಬೇಕಾದವ್ರು ಕೊಟ್ಟು ಅದು ಅವಶ್ಯಕತೆ ಇಲ್ಲ. ಸಂಬಳಮ್ನ ಒಂದ್ಸಲಿ ಮಾಡಿದ್ರೆ ಹೆಂಗ್ ಮಾಡಿದ್ರಿ ಅಂದ್ರೆ ಬಲ್ಲಿಗನ್ಗೂ ಒಂದೇ, ಬಡವರಿಗೂ ಒಂದೇ, ಬಸವಣ್ಣ ದೇವ್ರು ಎಲ್ರಿಗೂ ಒಂದೇ. ಆ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಿಂದ ಮಾಡೋಣ. ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಎರಡೂ ವ್ಯತ್ಯಾಸ ಆದ್ರೂ ಎರಡಕ್ಕೂ ಗೌರವ ಇಲ್ಲ. ಆಮೇಲೆ ಇನ್ನೊಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮಂತ ಯುವಕರು ಹಳಬ್ರಿಗೆ ಮರ್ಯಾದೆ ಕೊಡೋಣ. ಕೆಲವು ದನ ಜಾತಿ ಕುಲದ ದನ ಯಾವೇ ಅವ್ನು ಬಡವನೇ ಕಟ್ಟಿರ್ಲಿ ಕಂಡ್ರೆ, ಎಂತ ಕಡು ಬಡವ ಕಟ್ಟಿರ್ಲಿ, ಅವ್ನು ಕೂಲಿ ಮಾಡಿ ಸಾಕಿರೋನವನೇ, ಕುಬೇರನವನೇ. ಜಾತಿ ದನಿಗೆ ಫೇಜ್ ಕೊಡುವಂಥದ್ದು ಅದು 100 ಗ್ರಾಮೇ ಆಗಿರ್ಲಿ, 1 ಗ್ರಾಮೇ ಆಗಿರ್ಲಿ, ಒಂದು ನಯಾ ಪೈಸಾನೇ ಆಗಿರ್ಲಿ, ಒಂದು ಹೂನಾರನೇ ಆಗಿರ್ಲಿ, ಒಳ್ಳೆ ರೈತನಿಗೆ ಹುಡುಕಿ ನೀವು ಸನ್ಮಾನ ಮಾಡಿ ಕೊಡಿ. ಅವತ್ತು ನಿಮ್ಮ ವಂಶ, ನಿಮ್ಮ ಮನೆ, ನಿಮ್ಮ ಇದು ಅಭಿವೃದ್ಧಿ ಎಲ್ಲ. ಆಂಜನೇಯ ಸ್ವಾಮಿ ಐನಗುಡಿಲಿ ಕೆಂಗಲ್ ಆಂಜನೇಯ ಸ್ವಾಮಿ ಆರೋಗ್ಯ ಕೊಡ್ತಾನೆ. ಬಸವಣ್ಣನೆಲ್ಲ ಯಾರು ತಾರತಮ್ಯ ಮಾಡಬೇಡಿ. ಇವತ್ತು ಹೆಸರಿರೋನಿಗೆ ಹೆಸರು ಮಾಡಕ್ ಹೋಗ್ಬೇಡಿ. ವರ್ತೂರಣ್ಣನಿಗೆ ಹೆಸರದೆ, ವರ್ತೂರಣ್ಣನೇ ಬೆಳಿಬೇಕನ್ನೋದೇನಿಲ್ಲ. ಎಲ್ಲಾರು ಬೆಳಿಲಿ, ಜೊತೆಲಿ ಬೆಳಿಲಿ. ಆ ಅಪ್ಪ ಎಲ್ಲಾರ್ಗು ಬೆಳೆಸಕ್ ಆಸೆ ಪಡ್ತಾವನೆ. ಅದನ್ನ ಕೆಲವು ನೋಡಿ ಇನ್ಮೇಟ್ಸಾಗಿ ಎಲ್ಲ ಮಾಡ್ತಾವ್ರೆ. ಏನ್ ಮಾಡಿದ್ರು ಯಾರಿಂದಲೂ ಏನು ಸಾಧ್ಯ ಇಲ್ಲ. ದೇವ್ರು ಕೊಟ್ಟವರ ಅವ್ರ ತಾಯಿ ಗರ್ಭದಿಂದ ಭಾಗದಲ್ಲಿ ಯುವಕರು ಹೆಚ್ಚಾಗಿ ಪ್ರೋತ್ಸಾಹದ ಮುಂದೆ ಬಂದು ಹಳ್ಳಿಕಾರ ತಳಿಗಳನ್ನ ಕಟ್ತಾವ್ರಣ. ಅದ್ರ ಬಗ್ಗೆ ರಾಮನಗರ ಯುವಕರ ಬಗ್ಗೆ ಒಂದೆರಡು ಮಾತಾಡೋಣ. ರಾಮನಗರನೇ ಅಲ್ಲಪ್ಪ, ಆಲ್ ಓವರ್ ಕರ್ನಾಟಕ ನಮ್ಮ ಹಳ್ಳಿಕಾರ ತಳಿನ ಎಲ್ಲರೂ ಉಳಿಸ್ತಾವ್ರೆ. ನಾನು ಹೇಳೋದು ಕೇಳಿದ್ರೆ ಎಲ್ಲ ಯುವಕರು ನಮ್ಮವ್ರೆ. ಏನಣ್ಣ ತಮಿಳ್ನಾಡು ಹೌದು. ಇವತ್ತು ಹೇಳ್ತೀನಿ ನೋಡ್ರಿ, ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲೇ ಒರಿಜಿನಲ್ ಕರ ಹುಟ್ಟೋದು. ಕೆಲವ್ರು ಹೇಳ್ಬೋದು ಕೆಲವೊಂದು ಭಾಗ ಅಂತ, ಅದೆಲ್ಲ ಸುಳ್ಳು. ಇವತ್ತು ಅಲ್ಲಿಂದ ಕರ ತಗೊಂಡ್ಬಂದು ಇಲ್ಲಿ ಹುಟ್ಟೈತೆ ಅಂತ ಹೇಳಿರೋರು ಅವ್ರೆ. ಇದು ಭಗವಂತ ಹತ್ರ ಲೆಕ್ಕ ಐತೆ. ಏನಣ್ಣ ನಿಜನ ಸುಳ್ಳ? ಯಾಕಂದ್ರೆ ಇವತ್ತು ಇಲ್ಲಿ ಟಾಪ್ ಒಂದು ಓರಿ ಬಂದಿರೋದು ಬೆಟ್ಟಮುಗ್ಲಾಳದ್ದು ತಮಿಳ್ನಾಡದೇ ಓರಿ. ಅಂದ್ರೆ ನಮ್ ಕರ್ನಾಟಕದ ಬ್ರೀಡು ಅಲ್ವೇ ಹೋಗಿ ಹುಟ್ಟಿ ಇಲ್ಲಿ ಬಂದೈತೆ. ಇವತ್ತು ಅದೇ ಟಾಪ್. ಐನಗುಡಿಗ ಮ್ಯಾಕ್ಸ್ ಅನ್ನೋ ಓರಿ 4 ಕಲ್ಲಲ್ಲಿ ಟಾಪ್ ಓರಿ. ಯಾರ್ದು? ನಮ್ಮ ರೇವಣ್ಣವ್ರದ್ದು, ಅಜ್ನಾಪುರ ರೇವಣ್ಣವ್ರದ್ದು. ಅದನ್ನೇಪ್ಪ ನಾನು ಹೇಳ್ತಾ ಇರೋದು. ಇಂಗ್ಲಿಷ್ ಅಲ್ಲಿ ಹೇಳಿಲ್ಲ ನಾನು, ಕನ್ನಡದಾಗೆ ಹೇಳಿದ್ದು. ಏನ್ ಹೇಳ್ತಾ ಹೇಳು? ಇಲ್ಲಿಂದ ಹೋಗಿ ಅಲ್ಲಿ ಸಾಕಿ ಅಲ್ಲಿಂದ ಇಲ್ಲಿಗೆ ಬಂದೈತೆ ಅಂತ. ಅದಕ್ಕೆ ನಾನು ಇನ್ನೊಂದು ಹೇಳ, ಕೆಲವೊಂದು ಓರಿಗಳು ಟಾಪ್ ಓರಿಗಳು ಅಂತ ಏನ್ ಹೇಳ್ತೀರಾ, ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲೇ ಹುಟ್ಟಿರೋದು. ಬೇಕಾಗಿದ್ರೆ ಸಣ್ಣ ಸಸಿನಲ್ಲಿ ಹುಟ್ಟಿರೋದನ್ನ ದಾಖಲೆ ಐತ್ರಿ. ಬೇಕಾಗಿದ್ರೆ ನೀವು ಏನ್ ಗೊತ್ತಾ, ಇಲ್ಲಿ ತಾರತಮ್ಯ ಇಲ್ಲ. ಅವ್ರೇನ್ ಬೇರೆ ಅಲ್ಲ, ನಾವೇನ್ ಬೇರೆ ಅಲ್ಲ, ಅಣ್ತಮ್ಮಂದ್ರೆ. ಏನ್ ಗೊತ್ತಾ, ರಾಜ್ಯ ಜಿಲ್ಲೆ ಅಂತ ಬೇರೆ ಮಾಡಕ್ ಹೋಗ್ಬೇಡ್ರಿ. ಹಳ್ಳಿಕಾರ್ ಒಂದೇ ಕರ್ನಾಟಕ. ಕರ್ನಾಟಕ ಅಂದ್ರೆ ಹಳ್ಳಿಕಾರ್. ಅರ್ಥ ಆಯ್ತಾ? ಬೇರೆ ಬೇಡ. ನಿಜನಪ್ಪ? ಎಲ್ಲೋ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ ಕರ್ನಾಟಕದ ಬ್ರೀಡ್ ಹಳ್ಳಿಕಾರು 1.5 ಕೋಟಿಗೆ ಮಾರೈತಂದ್ರೆ ಯಾರಿಗೆ ಹೆಮ್ಮೆ? ಅಷ್ಟೇ ಇರ್ಬೇಕು. ಅದ್ ಯಾವ ಊರಲ್ಲಿ ಹುಡ್ತು? ನಿಮ್ಮೂರಲ್ಲಿ ಹುಡ್ತಾ, ನಮ್ಮೂರಲ್ಲಿ ಹುಡ್ತಾ, ಪಕ್ಕದೂರಲ್ಲಿ ಹುಡ್ತಾ, ಎಲ್ಲ ನಮ್ದೇ. ಕರೆಕ್ಟಾ? ಹೌದಾ? ಒಗ್ಗಟ್ಟಿರ್ರಿ, ಬಲ ಐತೆ. ಒಬ್ಬಟ್ಟಿದ್ರಿ ರುಚಿ ಐತೆ. ಎರಡು ವ್ಯತ್ಯಾಸ ಮಾಡಕ್ ಹೋಗ್ಬೇಕು.